ಕೇರಳದ ತಿರುವನಂತಪುರಂನಲ್ಲಿ ಅಮೆರಿಕ ತಯಾರಿತ ಯುಕೆಯ ರಾಯಲ್ ನೇವಿಯ F-35 ಯುದ್ಧ ವಿಮಾನ ಡಸ್ಟ್ ಬಿನ್ ರೀತಿ ಬಿದ್ದಿರೋದು ನಿಮಗೆಲ್ಲ ಗೊತ್ತು. ಯುಕೆ ರಾಯಲ್ ನೇವಿಯ ಪೈಲಟ್ ಅದನ್ನ ಮುಟ್ಟೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಊಟ ತಿಂಡಿ ನಿದ್ದೆ ಎಲ್ಲ ಅದರ ಪಕ್ಕನೆ. ಎಂತಹ ಷಡ್ಯಂತ್ರ ನಡೀತು ಭಾರತದ ವಿರುದ್ಧ. ಭಾರತ ಈ ಯುದ್ಧ ವಿಮಾನನ ತತ್ಕ್ಷಣಕ್ಕೆ ಜಾಗ ಖಾಲಿ ಮಾಡಿ ಅಂತ ಆದೇಶ ಕೊಡ್ತಾ ಇರೋದು ಯಾಕೆ? ತಿರುವನಂತಪುರಂ ಏರ್ಪೋರ್ಟ್ ನ ಒಂದು ಮೂಲೆಯಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಅನಾಥವಾಗಿ ಬಿದ್ದಿರೋದನ್ನ ನೋಡಿದ್ರೆ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ ಭಾರತದಿಂದ ಸ್ಪಷ್ಟವಾಗಿ ಗೊತ್ತಾಗತ್ತೆ. F-35 ನ ಭಾರತದ ವಿರುದ್ಧ ಬಿಟ್ಟು ಟೆಸ್ಟ್ ಮಾಡೋದಕ್ಕೆ ಬಂದು ತನ್ನನ್ನು ತಾನೇ ಎಕ್ಸ್ಪೋಸ್ ಮಾಡಿಕೊಂಡಿದೆ ಅಮೆರಿಕ. ಹೇಳ್ದೆ ಕೇಳ್ದೆ ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಮಾಡುತ್ತೆ ಅಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಏನನ್ನು ಅಮೆರಿಕ ಮರೆಮಾಚ್ತಾ ಇದೆ ಅಂತ ಆಗ್ಲೇ ಗೊತ್ತಾಗಿತ್ತು. ತಿರುವನಂತಪುರಂನಲ್ಲಿ ಏನು ಅನಾಥವಾಗಿ ಬಿದ್ದಿದೆ ಅಮೆರಿಕದ F-35, ಅದರ ಪೋಸ್ಟರ್ಗಳು ಹೊರಗೆ ಬರದಂತೆ ನೋಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು. ಏನೆಲ್ಲ ಬಡಾಯಿ ಕೊಚ್ಕೊಳ್ತಾ ಇತ್ತು ಅಮೆರಿಕ. 5ನೇ ಜನರೇಷನ್ ನ ಫೈಟರ್ ಜೆಟ್ ನಮ್ದು. ಪ್ರಪಂಚದ ಯಾವುದೇ ರಾಡಾರ್ಗೂ ಕಾಣೋದಿಲ್ಲ. ಒಮ್ಮೆ ಆರ್ತು ಆಕಾಶಕ್ಕೆ ಅಂದ್ರೆ ಕಣ್ಮರೆಯಾಗ್ಬಿಡುತ್ತೆ ಅಂತೆಲ್ಲ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಸೃಷ್ಟಿ ಮಾಡಿತ್ತು, ಪುಂಗಿ ಊದಿತ್ತು ಅಮೆರಿಕ. ಇದ್ಯಾವುದು ನಿಜ ಅಲ್ಲ, ಎಲ್ಲವೂ ಸುಳ್ಳು ಅಂತ ಭಾರತ ಸಾಬೀತು ಮಾಡಿ ತೋರಿಸ್ತು. ಯಾವಾಗ ಒಂದೊಂದೇ ಗಂಟನ್ನ ಭಾರತ ಬಿಚ್ಚೋದಕ್ಕೆ ಶುರು ಮಾಡ್ತೋ ಆ ಕಡೆ ಯುಕೆ ಸಹ ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡ್ತು. ಡಿಸ್ಅಡ್ವಾಂಟೇಜಸ್ ಇದಾವೆ, ನೆಗೆಟಿವ್ ಪಾಯಿಂಟ್ಸ್ ಇದಾವೆ ಅಂತ. ಈಗ ಅಮೆರಿಕ ಯಾವ ಮುಖ ಇಟ್ಕೊಂಡು ಈ F-35 ನ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಮಾರೋದಕ್ಕೆ ಹೋಗುತ್ತೆ? ಭಾರತದ IACCS F-35 ನ ಕರಾಳ ಮುಖವಾಡನ ಕಳಚಾಕ್ಬಿಟ್ಟಿದೆ. ಈಗಾಗ್ಲೇ ಈ ಯುದ್ಧ ವಿಮಾನನ ಖರೀದಿ ಮಾಡಿರುವ ದೇಶಗಳು ಮುಂದೆ ಖರೀದಿ ಮಾಡೋದಕ್ಕೆ ಸೈನ್ ಮಾಡಲಿರುವ ದೇಶಗಳು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದಾವೆ. 14ನೇ ತಾರೀಕು ಜೂನ್ ಮಧ್ಯರಾತ್ರಿ ಆಗಿದ್ದೇನು, ಬ್ರಿಟಿಷ್ F-35 ನ ಯೂಸ್ ಮಾಡ್ತಾ ಇದ್ದ ಬ್ರಿಟಿಷ್ ರಾಯಲ್ ನೇವಿ ಎಮರ್ಜೆನ್ಸಿ ಅಂತೇಳಿ ಕೇರಳದ ತಿರುವನಂತಪುರಂನಲ್ಲಿ ಲ್ಯಾಂಡ್ ಆಗೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು? ಅಚಾನಕ್ ಆಗಿ ಫ್ಯೂಯಲ್ ಕಡಿಮೆ ಆಯ್ತು, ಫ್ಯೂಯಲ್ ತುಂಬಿಸ್ಕೊಂಡು ಹೋಗ್ಬಿಡ್ತೇವೆ ಅಂತ. ಕೆಲವೇ ಗಂಟೆಗಳಲ್ಲಿ ಫ್ಯೂಯಲ್ ನ ರಿಫ್ಯೂಲಿಂಗ್ ಸಹ ಮಾಡಲಾಯ್ತು. ಆದ್ರೂ F-35 ನಿಂತ ಜಾಗದಿಂದ ಕದಲಲಿಲ್ಲ. ಬ್ರಿಟಿಷ್ ನೇವಿಯಿಂದ ಟೀಮ್ಗಳ ಹಿಂದೆ ಟೀಮ್ಗಳು ಬರ್ತಾ ಇದಾವೆ ಏನಾಗಿದೆ ಇಶ್ಯೂನ ಫಿಕ್ಸ್ ಮಾಡೋದಿಕ್ಕೆ, ಆದ್ರೂ ರಿಸಾಲ್ವ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲವನ್ನ ಭಾರತ ವಿಶ್ವದ ಮುಂದೆ ಬಿಚ್ಚಿಡ್ತಾ ಇದೆ. ಸ್ನೇಹಿತರೆ, ಇದು ಒಂದು ಸುವ್ಯವಸ್ಥಿತವಾಗಿ ರಚಿಸಿದ್ದ ಷಡ್ಯಂತ್ರ. ಕಳ್ಳದಾರಿಯ ಮೂಲಕ ಇಂಡಿಯನ್ ಏರ್ ಸ್ಪೇಸ್ ನ ಎಂಟ್ರಿ ಮಾಡೋದು. ಟೆಸ್ಟ್ ಮಾಡೋಣ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸದೃಢವಾಗಿದೆ. ಹೇಗಿದ್ರು ನಮ್ಮ F-35 ಸ್ಟ್ರೆಂತ್ ಫೀಚರ್ ಇರೋ ಫೈಟರ್ ಜೆಟ್ ರಾಡಾರ್ ಕಣ್ಣಿಗೆ ಬೀಳೋದಿಲ್ಲ ಅನ್ನೋದು ಅಮೆರಿಕದ ಲೆಕ್ಕಾಚಾರ ಆಗಿತ್ತು. ನಮ್ಮ ಫೈಟರ್ ಜೆಟ್ ನ ಲೊಕೇಶನ್ ಏನಾದ್ರೂ ಭಾರತ ಟ್ರೇಸ್ ಮಾಡಬಲ್ಲದಾ, ಅದರ ರಾಡಾರ್ ಕೆಪಬಿಲಿಟಿ ಅಷ್ಟೊಂದು ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಬಂದಿದ್ದು ಅಮೆರಿಕ. ಇದೇ ನೋಡಿ ಅಮೆರಿಕಕ್ಕೆ ಕಾಸ್ಟ್ಲಿ ಆಗಿದ್ದು. ಭಾರತದ ತಾಕತ್ತು ಈಗ ಇಡೀ ವಿಶ್ವದ ಮುಂದೆ ಪ್ರದರ್ಶಿತವಾಯಿತು. ಇಲ್ಲಿ ಅಮೆರಿಕ ಭಾರತನ ಜೀರೋ ಮಾಡಿ ಹೀರೋ ಆಗೋದಕ್ಕೆ ಬಂದಿತ್ತು. ಖುದ್ದು ಜೀರೋ ಆಗಿ ಭಾರತನ ಹೀರೋ ಮಾಡ್ತು. ಇದಕ್ಕೂ ಮುಂಚೆ ಗಲ್ಲಿಯ ಚೌಧರಿ ತರ ಆಡ್ತಾ ಇತ್ತು ಅಮೆರಿಕ. ನಮ್ಮ ಫೈಟರ್ ಜೆಟ್ ಗಳನ್ನ ಪತ್ತೆ ಹಚ್ಚುವ ರಾಡಾರ್ ವ್ಯವಸ್ಥೆ ಪ್ರಪಂಚದಲ್ಲೇ ಇಲ್ಲ ಅಂತ ಟೆಸ್ಟ್ ಮಾಡೋ ಉದ್ದೇಶದಿಂದ ಯಾವಾಗ ಯುಕೆ ರಾಯಲ್ ನೇವಿಯ ತನ್ನ F-35 ಯುದ್ಧ ವಿಮಾನನ ಭಾರತದ ಏರ್ ಸ್ಪೇಸ್ ಒಳಗೆ ನುಗ್ಗಿಸ್ತೋ ತಕ್ಷಣ ನಮ್ಮ ರಾಡಾರ್ ಅದನ್ನ ಪತ್ತೆ ಹಚ್ಚಿತು, ವಿತ್ ಲೊಕೇಶನ್ ಟ್ರೇಸ್ ಮಾಡ್ತು. ಇದರ ಲೊಕೇಶನ್ ಎಲ್ಲಿದೆ, ಯಾವ ಫೈಟರ್ ಜೆಟ್ ಎಲ್ಲಿಂದ ಹಾರಿದೆ, ಯಾವ ವೇರಿಯಂಟು, ಇದರ ಉದ್ದೇಶ ಏನು, ಎಲ್ಲವನ್ನು ನಮ್ಮ ರಾಡಾರ್ ಪತ್ತೆ ಹಚ್ಚಿಬಿಡ್ತು. ಇಷ್ಟೇ ಅಲ್ಲ, ಭಾರತ ಟ್ವೀಟ್ ಮಾಡಿ ಸಹ ಹೇಳ್ತು, ನಾವು ಅಮೆರಿಕ F-35 ನ ಒಂದು ಯುದ್ಧ ವಿಮಾನ ಭಾರತದ ವಾಯು ಪ್ರದೇಶ ಎಂಟ್ರಿ ಮಾಡಿರುವುದನ್ನ ಪತ್ತೆ ಹಚ್ಚಿದ್ದೇವೆ, ಅದರ ಲೊಕೇಶನ್ ಸಹ ಟ್ರೇಸ್ ಮಾಡಲಾಗಿದೆ. ಎಮರ್ಜೆನ್ಸಿ ಕಾಲ್ ಬಂದ ನಂತರ ಕೇರಳದ ಏರ್ಪೋರ್ಟ್ ಕಡೆಗಿನ ಮಾರ್ಗವನ್ನು ತೋರಿಸಿದ್ವಿ, ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಸಹ ಪರ್ಮಿಷನ್ ಕೊಟ್ವಿ ಅಂತ ನಡೆದಿದ್ದೆಲ್ಲವನ್ನ ಭಾರತ ಸೇನೆ ಸ್ಪಷ್ಟವಾಗಿ ತನ್ನ ಟ್ವೀಟ್ ನಲ್ಲಿ ಹೇಳ್ಬಿಡ್ತು. ಇಲ್ಲೇ ನೋಡಿ ಅಮೆರಿಕಕ್ಕೆ ಹಿನ್ನಡೆಯಾಗಿರೋದು. ಅಮೆರಿಕದ ಷಡ್ಯಂತ್ರ ಬಟಾ ಬಯಲಾಗೋಯ್ತು. ಭಾರತದ ರಾಡಾರ್ ವ್ಯವಸ್ಥೆಯನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗಿ ತನ್ನ ಸ್ಟೆಲ್ತ್ ಫೀಚರ್ ಇರುವ F-35 ಫೈಟರ್ ಜೆಟ್ ನೇ ಎಕ್ಸ್ಪೋಸ್ ಮಾಡಿ ಕೂತ್ ಬಿಡ್ತು ಅಮೆರಿಕ. ಹಾಗಾಗಿ ನಾನು ಹೇಳಿದ್ದು, ಭಾರತವನ್ನು ಜೀರೋ ಮಾಡಿ ಹೀರೋ ಆಗೋದಕ್ಕೆ ಬಂದ ಅಮೆರಿಕ ಖುದ್ದು ಜೀರೋ ಆಗೋಯ್ತು ಭಾರತವನ್ನು ಹೀರೋ ಮಾಡಿ ಅಂತ. ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಳ್ಳೋದು ಅಂದ್ರೆ ಇದಕ್ಕೆ. ರಿಫ್ಯೂಯಲಿಂಗ್ ರೀಸನ್ ಹೇಳಿ ಲ್ಯಾಂಡ್ ಆಯ್ತು, ಕೆಲವೇ ಗಂಟೆಗಳಲ್ಲಿ ರಿಫ್ಯೂಯಲಿಂಗು ಸಹ ಆಯ್ತು. ಆದ್ರೂ ಹಾರಾಡೋದಕ್ಕೆ ಸುತಾರಾಮ್ ಒಪ್ಲಿಲ್ಲ. ಭಾರತದ ಸೇನೆ ಕೇಳ್ತು ಯಾಕೆ ಹೋಗ್ತಾ ಇಲ್ಲ ಅಂತ. ಆಗ ಪೈಲಟ್ ಮತ್ತೊಂದು ಕಥೆ ಹೇಳೋದಕ್ಕೆ ಶುರು ಮಾಡಿದ್ರು. ರಿಫ್ಯೂಯಲಿಂಗ್ ಸಮಸ್ಯೆ ಅಲ್ಲ, ಇದು ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಅಂತ. ಬೇಕಾದಷ್ಟು ಹೈಡ್ರಾಲಿಕ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ, ಹಾಗಾಗಿ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತು. ಬ್ರಿಟಿಷ್ ನೇವಿಯ ಇಂಜಿನಿಯರ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಟೀಮ್ ಕಳಿಸಿದ್ರು, ಅವರಿಂದಲೂ ಇದನ್ನ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಅಮೆರಿಕ ಏನನ್ನೂ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಆದ್ರೆ ಭಾರತ ಬಿಟ್ಬಿಡುತ್ತಾ? ಇದಕ್ಕೆ ಇಂಧನದ ಸಮಸ್ಯೆನೂ ಇಲ್ಲ, ಹೈಡ್ರಾಲಿಕ್ ಸಿಸ್ಟಮ್ ಸಮಸ್ಯೆನೂ ಇಲ್ಲ. ಸಮಸ್ಯೆ ಇದ್ದಿದ್ದು ಇದರ ಇಂಜಿನ್ ಮತ್ತು ನಾವಿಗೇಷನ್ ಸಿಸ್ಟಮ್ ಮಧ್ಯದ ಕೋಆರ್ಡಿನೇಷನ್ ಗಾಯಬಾಗೋಗಿತ್ತು. ಪೈಲಟ್ ಗೆ ಸ್ಕ್ರೀನ್ ಮುಂದೆ ಅದರ ಮಾಹಿತಿನೇ ಕಾಣ್ತಾ ಇರ್ಲಿಲ್ಲ.
ಅಂದ್ರೆ ಎಷ್ಟು ಅಸಮರ್ಥವಾಗಿದೆ ನೋಡಿ ಅದರ ಸಾಫ್ಟ್ವೇರ್. ಅದಕ್ಕೆ ಈಗಾಗಲೇ ಎಲಾನ್ ಮಸ್ಕ್ ಹೇಳಿದ್ದು, F-35 ನ ಯಾರು ಡಿಸೈನ್ ಮಾಡಿದಾರೋ ಅವರು ಇಡಿಯಟ್ಸ್, ಯೂಸ್ಲೆಸ್, ಇದು ಜಂಕು ಅಂತೆಲ್ಲ ಜರಿದಿದ್ರು ಎಲಾನ್ ಮಸ್ಕ್. ನಮ್ಮ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ IACCS ಎಷ್ಟು ಸಮರ್ಥ ಮತ್ತು ಬಲಿಷ್ಠವಾಗಿದೆ ಅನ್ನೋದು ಮತ್ತೊಮ್ಮೆ ತೋರಿಸಿಕೊಟ್ಟಂತಾಯ್ತು. ಅಮೆರಿಕ ಅನ್ಕೊಂಡಿದ್ದೇನೋ ಭಾರತದಲ್ಲಿ ಅಷ್ಟೊಂದು ದೊಡ್ಡ ಅಡ್ವಾನ್ಸ್ಡ್ ರಾಡಾರ್ ಟೆಕ್ನಾಲಜಿ ಇರ್ಲಿಕ್ಕಿಲ್ಲ, ನಮ್ಮ F-35 ನಂತೂ ಪತ್ತೆ ಹಚ್ಚೋದು ಅಸಾಧ್ಯ, ಭಾರತದ ಏರ್ ಸ್ಪೇಸ್ ನ ಎಂಟ್ರಿ ಮಾಡಿ ಚಕ್ಮಾ ಕೊಟ್ಟು ಚಳ್ಳೆ ಹಣ್ಣು ತಿನ್ಸಿ ಬಂದು ಬಿಡೋಣ ಅಂತ ಬಂದಿದ್ದು F-35. ಯಾವಾಗ ತಕ್ಷಣ ಭಾರತದ ರಾಡಾರ್ ಸಿಸ್ಟಮ್ F-35 ನ ಲೊಕೇಶನ್ ಟ್ರೇಸ್ ಮಾಡಿ ಅದರ ಪೈಲಟ್ ನ ಸಂಪರ್ಕವನ್ನು ಸಾಧಿಸಿ ಮಾತಾಡೋದಕ್ಕೆ ಶುರು ಮಾಡ್ತೋ, ಬಯಲಾಯ್ತು ನೋಡಿ ಅಮೆರಿಕದ ಕಳ್ಳಾಟ. ಪೈಲಟ್ ಅಂತೂ ಗಾಬರಿಯಿಂದ ದಿಗಿಲುಗೊಂಡಿರ್ತಾರೆ, ಎಲ್ಲಿ ಭಾರತ ಉಡಾಯಿಸ್ಬಿಡುತ್ತೋ ನಮ್ಮ F-35 ನ ಅಂತ. ಸಾಕಷ್ಟು ಬಾರಿ ಅಮೆರಿಕ ಇದನ್ನ ಟೆಸ್ಟ್ ಮಾಡಿದೆ, ಇದರ ಸ್ಟೆಲ್ತ್ ಫೀಚರ್ ಸಮರ್ಥವಾಗಿ ಕೆಲಸ ಮಾಡುತ್ತೆ ಅಂತ ಕನ್ಫರ್ಮ್ ಸಹ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಮೆರಿಕಕ್ಕೆ ಭಾರತದ ಮೇಲೆ ಅನುಮಾನ ಇತ್ತು, ಭಾರತದ ರಾಡಾರ್ ವ್ಯವಸ್ಥೆ ಸದೃಢವಾಗಿದೆಯಾ, ಟೆಸ್ಟ್ ಮಾಡಿ ಬಿಡ್ಬೇಕು ಅಂತ. ಎಲ್ಲ ಒಂದ್ ಕಡೆ ಅಮೆರಿಕಕ್ಕೆ ಗೊತ್ತಿತ್ತು ನಮ್ಮ F-35 ನ ಪತ್ತೆ ಹಚ್ಚುವ ಕೆಪಾಸಿಟಿ ಭಾರತ ಏರ್ ಫೋರ್ಸ್ ಗೆ ಇದೆ ಅಂತ. ಯಾಕಂದ್ರೆ ಈ ಹಿಂದೆ ಅಮೆರಿಕ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ತನ್ನ ರಾಡಾರ್ ನಿಂದನೇ ತಾನೇ ತಯಾರಿಸಿದ F-35 ನ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅಷ್ಟೊಂದು ವಿಶ್ವಾಸ ಇಟ್ಟಿತ್ತು F-35 ಮೇಲೆ. ಭಾರತ ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಯಾವುದು ಅಂತ ತಿಳಿಯೋದರ ಷಡ್ಯಂತ್ರ ಮಾಡಿ F-35 ನ ಕಳಿಸಿತ್ತು. ರೆಡ್ ಹ್ಯಾಂಡ್ ಆಗಿ ಯಾವಾಗ ಸಿಕ್ಕಿ ಬಿತ್ತೋ, ರೀಫ್ಯೂಲಿಂಗು, ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರು, ಇಂಜಿನ್, ನಾವಿಗೇಷನ್ ಅಂತೇಳಿ ಕತೆ ಕಟ್ತಾ ಇದೆ. ಲಾಜಿಕ್ ನೀವೇ ಯೋಚನೆ ಮಾಡಿ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಪೈಲಟ್ ತಾನು ಹಾರಾಟ ಮಾಡ್ತಾ ಇರೋ ವಾಯು ಪ್ರದೇಶದ ಏರ್ ಕಂಟ್ರೋಲ್ ಸಿಸ್ಟಮ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಇಲ್ಲಿ ಆಗಿರೋದೇನು, ಭಾರತನೇ F-35 ನ ಟ್ರೇಸ್ ಮಾಡಿ ಲೊಕೇಶನ್ ಸಮೇತ ಪೈಲಟ್ ಗೆ ಸಂದೇಶ ಕಳಿಸಿರೋದು. ಪೈಲಟ್ ರೆಡ್ ಹ್ಯಾಂಡ್ ಆಗಿ ಯಾವಾಗ ಸಿಕ್ಕಿ ಬಿದ್ನೋ, ರೀಫ್ಯೂಲಿಂಗ್ ಆಗಬೇಕಾಗಿದೆ, ಫ್ಯೂಯಲ್ ಇಲ್ಲ, ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರು, ನಾವಿಗೇಷನ್ ಫೇಲ್ಯೂರು ಅಂತ ಕತೆ ಕಟ್ಟಿ ಎಮರ್ಜೆನ್ಸಿಯ ನೆಪದಲ್ಲಿ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಯ್ತು ನೋಡಿ F-35. ಇದು ಅಸಲಿ ಸತ್ಯ. ಅಂದ್ರೆ ಕಳ್ಳ ಕದ್ದ ಮಾಲಿನ ಸಮೇತ ಸಿಕ್ಕಿ ಬಿದ್ದಾಗ, ಇಲ್ಲ ನಾನು ಕಳ್ತನ ಮಾಡೋದಿಕ್ಕೆ ಬಂದಿಲ್ಲ ಅಂತ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳೋದು. ಈಗ ನೀವೇ ಹೇಳಿ, ಭಾರತ ಅಮೆರಿಕದಿಂದ ಇಂತಹ ಜಂಕ್ ಯೂಸ್ಲೆಸ್ F-35 ನ ಪರ್ಚೇಸ್ ಮಾಡ್ಬೇಕಾ? ಟ್ರಂಪ್ ದಿನದಿಂದ ದಿನಕ್ಕೆ ಒತ್ತಡ ಇರ್ತಾ ಇದ್ದಾರೆ ಮೋದಿ ಮೇಲೆ, ಸುಖೋಯ್ 57 ಬದಲು F-35 ನ ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡಿ ಅಂತ. F-35 ಸಿಂಗಲ್ ಇಂಜಿನ್ ಫೈಟರ್ ಜೆಟ್, ಸುಖೋಯ್ Su-57 ಡಬಲ್ ಇಂಜಿನ್ ಫೈಟರ್ ಜೆಟ್. ಯಾಕಂದ್ರೆ ನಮ್ಮ ಆಪರೇಷನ್ಸ್ ಏನಿದ್ರು ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಕಡೆನೆ ಆಗೋದು. ಅಲ್ಲಿ ಸಿಂಗಲ್ ಇಂಜಿನ್ ಫೈಟರ್ ಜೆಟ್ ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಏರ್ ಫೋರ್ಸ್ ನ ಆಪರೇಷನ್ಸ್ ಎಲ್ಲ ಚಾಲೆಂಜಿಂಗ್ ಆಗಿರೋದ್ರಿಂದ Su-57 ಡಬಲ್ ಇಂಜಿನ್ ಫೈಟರ್ ಜೆಟ್ ಗೆ ನಾವು ಹೋಗ್ಬೇಕಾಗತ್ತೆ. ಮೇಲಾಗಿ ನಮ್ಮದೇ ರಾಡಾರ್ ಕಣ್ಣಿಗೆ F-35 ಪತ್ತೆ ಆದ್ಮೇಲೆ ಬೇರೆ ದೇಶಗಳು ಪತ್ತೆ ಹಚ್ಚಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇಷ್ಟೆಲ್ಲ ಗೊತ್ತಾದ್ಮೇಲೂ F-35 ನ ಪರ್ಚೇಸ್ ಮಾಡಿದ್ರೆ ರಾತ್ರಿ ಕಂಡ ಬಾವಿನಲ್ಲಿ ಹಗಲು ಬಿದ್ದಂತಾಗತ್ತೆ. ಈ ಫೈಟರ್ ಜೆಟ್ ಕಾಸ್ಟ್ಲಿ ಅಷ್ಟೇ ಅಲ್ಲ, ಇದರ ಮೇಂಟೆನೆನ್ಸ್ ಡಬಲ್. ಇದಕ್ಕೆ ಬೇಕಾಗೋ ಇಂಧನ ಸಹ ಬೇರೆ ಫೈಟರ್ ಜೆಟ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ 4 ಪಟ್ಟು ಅಧಿಕ. ಈಗ ಹೇಳಿ, ಇಂಥ ಫೈಟರ್ ಜೆಟ್ ಬೇಕಾ? Su-57 ರೈಟ್ ಚಾಯ್ಸ್ ಅನ್ಸೋದಿಲ್ವಾ? ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.